ಹೇಗಿದ್ದೀರಾ? ಸಿಂಹ ಕಾಡಿನ ರಾಜ ಎಂದು ನಾವು ಚಿಕ್ಕಂದಿನಿಂದಲೂ ಕೇಳ್ತಾ ಇದ್ದೀವಿ. ಅದೇ ರೀತಿ ಈ ಸಿಂಹವನ್ನ ಎದುರಿಸುವ ಪ್ರಾಣಿ ಯಾವುದು ಕೂಡ ಇಲ್ಲ ಎಂದು ಕೂಡ ಕೇಳಿದೀವಿ. ಬಟ್ ಇವತ್ತಿನ ಈ ವಿಡಿಯೋದಲ್ಲಿ ಇದು ನಿಜ ಅಲ್ಲ ಎಂದು ಹೇಳ್ಬೋದು. ಯಾಕೆಂದ್ರೆ ಒಂದು ರಾಜ್ಯದಲ್ಲಿರುವ ರಾಜನಿಗೆ ಶತ್ರುಗಳು ಹೇಗಿರ್ತಾರೋ ಅದೇ ರೀತಿ ಈ ಸಿಂಹವನ್ನ ಎದುರಿಸುವ ಪ್ರಾಣಿಗಳು ಕೂಡ ಕೆಲವು ಇವೆ. ಸಿಂಹ ನಿಜವಾಗ್ಲೂ ತುಂಬಾ ಬಲವಾದ ಕ್ರೂರವಾದ ಮೃಗ. ಆದ್ರೆ ಅದು ಎಷ್ಟು ಬಲವಾದ ಜಂತುವಾಗಿದ್ರೂ ಕೂಡ ಅದನ್ನು ಕೂಡ ಎದುರಿಸಿ ಬದುಕುವ ಜಂತುಗಳು ಈ ಕಾಡುಗಳಲ್ಲಿ ವಾಸಿಸ್ತಾ ಇವೆ. ಅದೇ ರೀತಿ ಈ ಸಿಂಹವನ್ನ ಮನುಷ್ಯನಿಗೂ ಕೂಡ ಎದುರಿಸಲು ಸಾಧ್ಯವಾಗುತ್ತೋ ಇಲ್ವೋ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ವಿಡಿಯೋ ಇಷ್ಟವಾದರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಜಿರಾಫೆ. ಈ ವಿಷಯ ನಿಮ್ಗೆಲ್ರಿಗೂ ಗೊತ್ತು. ಜಿರಾಫೆ ಭೂಮಿಯ ಮೇಲೆ ಬದುಕುವ ಜೀವಿಗಳಲ್ಲಿ ಎಲ್ಲದಕ್ಕಿಂತಲೂ ಉದ್ದವಾಗಿರುತ್ತೆ ಎಂದು. ಆದ್ರೆ ಈ ವಿಷಯ ನಿಮ್ಗೆ ಗೊತ್ತಾ? ಎತ್ತರವಾಗಿ ತುಂಬಾ ಪ್ರಶಾಂತವಾಗಿ ಕಾಣಿಸುವ ಈ ಪ್ರಾಣಿ ಸಿಂಹವನ್ನು ಕೂಡ ಎದುರಿಸಬಲ್ಲದು ಅಂತ. ಈ ಪ್ರಾಣಿಗೆ ಬೇಟೆಯಾಡೋಕೆ ಉದ್ದವಾದ ಕೊಂಬುಗಳಾಗ್ಲಿ ಚೂಪಾದ ಹಲ್ಲುಗಳಾಗ್ಲಿ ಇರಲ್ಲ. ಆದ್ರೆ ಇದು ಉದ್ದವಾದ ಕುತ್ತಿಗೆಯನ್ನು ಮಾತ್ರ ಹೊಂದಿರುತ್ತೆ. ಇದೇ ಅದಕ್ಕೆ ಆಯುಧ. ಇದರ ಕುತ್ತಿಗೆ ಎಷ್ಟು ಪವರ್ಫುಲ್ ಅಂದ್ರೆ ಇದರ ಕುತ್ತಿಗೆಯಿಂದ ಕರೆಕ್ಟ್ ಆಗಿ ಹೊಡೆದ್ರೆ ಈ ಸಿಂಹ ಮತ್ತೆ ಹುಷಾರಾಗುವುದು ಕೂಡ ಕಷ್ಟ. ಅದೇ ರೀತಿ ಇದರ ತಲೆಯ ಮೇಲೆ ಎರಡು ಚಿಕ್ಕ ಚಿಕ್ಕ ಕೊಂಬುಗಳು ಕೂಡ ಇರುತ್ತವೆ. ಇವು ಚಿಕ್ಕದಾಗಿದ್ರೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತವೆ. ಇದು ಅದರ ಕುತ್ತಿಗೆಯಿಂದ ಹೊಡೆದಾಗ ಅವು ಕೂಡ ಅವುಗಳಿಗೆ ತಗುಲುವ ಅವಕಾಶವಿದೆ. ಇನ್ನು ಈ ಜಿರಾಫಿಗೆ ಕುತ್ತಿಗೆಯ ಭಾಗವಷ್ಟೇ ಅಲ್ಲ, ಅವುಗಳ ಕಾಲುಗಳು ಕೂಡ ಅವುಗಳಿಗೆ ಒಂದು ಆಯುಧವೇ. ಈ ವಿಡಿಯೋದಲ್ಲಿ ಈ ಸಿಂಹಗಳೆಲ್ಲ ಈ ಜಿರಾಫೆಯನ್ನ ಸಾಯಿಸಬೇಕು ಅಂತ ನೋಡ್ತಾ ಇವೆ. ಆದ್ರೆ ಈ ಜಿರಾಫೆಯ ಹಿಂದೆ ಬೀಳ್ತಾ ಇರುವ ಈ ಸಿಂಹವನ್ನ ಅದರ ಕಾಲುಗಳಿಂದ ಹೇಗೆ ಅಟ್ಯಾಕ್ ಮಾಡಿ ಬಿಡುತ್ತೆ ಎಂಬುದನ್ನ ನೀವೇ ನೋಡಿ. ಅದೇ ರೀತಿ ಸಿಂಹ ಕೇವಲ 190 ಕೆಜಿಗಳವರೆಗೆ ತೂಕವಿದ್ರೆ ಜಿರಾಫೆ ಮಾತ್ರ ಸರಿಸುಮಾರು 2000 ಕೆಜಿಗಳವರೆಗೆ ತೂಕವಿರುತ್ತೆ. ಸೊ ಅಕಸ್ಮಾತ್ ಈ ಜಗಳಗಳಲ್ಲಿ ಈ ಜಿರಾಫೆ ಸಿಂಹದ ಮೇಲೆ ಬಿದ್ರೆ ಆ ಸಿಂಹದ ಎಲುಬುಗಳು ಕೂಡ ಮುರಿದು ಹೋಗಿ ಬಿಡುತ್ತವೆ. ಸೊ ಸಿಂಹಗಳು ಕೂಡ ಪರ್ಫೆಕ್ಟ್ ಆಗಿ ಫೋಕಸ್ ಮಾಡಿ ಅವುಗಳ ಮೇಲೆ ಅಟ್ಯಾಕ್ ಮಾಡಿದ್ರೇನೆ ಅವು ಇವುಗಳನ್ನ ಸಾಯಿಸಬಲ್ಲವು. ಈ ಪ್ಲಾನ್ ಸ್ವಲ್ಪ ರಿವರ್ಸ್ ಆದ್ರೂ ಕೂಡ ಆ ಜಿರಾಫೆ ಕೈಯಲ್ಲಿ ಈ ಸಿಂಹಗಳು ಈ ರೀತಿ ತಮ್ಮ ಪ್ರಾಣಗಳನ್ನ ಕಳೆದುಕೊಳ್ಳಬೇಕಾಗುತ್ತೆ. ಹಿಪ್ಪೋ. ಈ ಹಿಪ್ಪೋಗಳನ್ನ ನಾವು ಯಾವಾಗ ನೋಡಿದ್ರೂ ಕೂಡ ಅವು ತುಂಬಾ ಲೇಜಿಯಾಗಿ ಇರುವ ಹಾಗೆ ಕಾಣಿಸುತ್ತವೆ. ಕೇವಲ ತಿನ್ನೋದು ಮತ್ತು ಮಲಗೋದು ಮಾತ್ರವೇ ಇವುಗಳ ಕೆಲಸ ಎಂಬಂತೆ ಕಾಣಿಸುತ್ತವೆ. ಬಟ್ ನಿಜ ಹೇಳ್ಬೇಕು ಅಂದ್ರೆ ಅದರ ಭಾರಿ ಶರೀರದ ಕಾರಣದಿಂದಲೇ ಅದು ನಮಗೆ ಈ ರೀತಿ ಕಾಣಿಸುತ್ತೆ. ಆದ್ರೆ ಈ ಜಂತು ತುಂಬಾ ಅಗ್ರೆಸಿವ್ ಆಗಿರುವ ಪ್ರಾಣಿ. ಇದರ ಸ್ಥಳಕ್ಕೆ ಯಾವ ಪ್ರಾಣಿ ಬಂದ್ರೂ ಕೂಡ ಅವುಗಳನ್ನ ಆ ಜಾಗದಿಂದ ಓಡಿಸಿ ಬಿಡುತ್ತೆ. ಇನ್ನು ಇದಕ್ಕೆ ಇಷ್ಟೊಂದು ಭಾರಿ ಶರೀರ ಇದ್ರೂ ಕೂಡ ಈ ಪ್ರಾಣಿ ಗಂಟೆಗೆ 30 ಕಿಲೋಮೀಟರ್ ಸ್ಪೀಡ್ ನಿಂದ ಓಡಬಲ್ಲದು. ಇದು ರೈನೋಗಳ ಜೊತೆ ಮತ್ತು ಆನೆಗಳ ಜೊತೆ ಅಷ್ಟೇ ಅಲ್ಲ, ಕೆಲವೊಂದು ಬಾರಿ ಸಿಂಹಗಳ ಜೊತೆ ಕೂಡ ಹೋರಾಡಬೇಕಾಗುತ್ತೆ. ಸೊ ಇಲ್ಲಿ ಪ್ರಶಾಂತವಾಗಿ ಕುಳಿತುಕೊಂಡಿರುವ ಈ ಹಿಪ್ಪೋವನ್ನ ತಡೆವಿದ್ರೆ ಅದರ ಪರಿಸ್ಥಿತಿ ಏನಾಗಿದೆ ಎಂಬುದನ್ನ ನೀವೇ ನೋಡಿ. ಒಂದೇ ಒಂದು ಹಿಡಿತದಲ್ಲಿ ಅದರ ತಲೆಯನ್ನ ಹಿಡಿದುಕೊಂಡು ಪಕ್ಕಕ್ಕೆ ಎಸೆದು ಬಿಡುತ್ತೆ. ಇದರ ದಂತಗಳು ತುಂಬಾ ಸ್ಟ್ರಾಂಗ್ ಅಂಡ್ ಶಾರ್ಪ್ ಆಗಿ ಕೂಡ ಇರುತ್ತವೆ. ಅಂಡ್ ಇದರ ಬಾಯನ್ನು ಕೂಡ ಇಷ್ಟು ದೊಡ್ಡದಾಗಿ ತೆರೆಯಬಲ್ಲದು. ಕರೆಕ್ಟ್ ಆಗಿ ಆ ಸಿಂಹವನ್ನ ಹಿಡಿದುಕೊಂಡು ಅದರ ಹಲ್ಲುಗಳಿಂದ ಕಚ್ಚಿದ್ರೆ ಆ ಸಿಂಹ ಬದುಕುತ್ತಾ? ನೀವೇ ಹೇಳಿ. ವೈಲ್ಡ್ ಬಫೆಲೋ. ಒಂದು ವೇಳೆ ಸಿಂಹ ಏಕಾಂಗಿಯಾಗಿ ಮತ್ತು ಈ ಕಾಡು ಎಮ್ಮೆಗಳು ಗುಂಪಾಗಿದ್ರೆ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರೋದು ಒಂದೇ, ಅವತ್ತೇ ಈ ಸಿಂಹಕ್ಕೆ ಕೊನೆಯ ದಿನ ಎಂದು. ಕಾಡು ಎಮ್ಮೆ ಈ ಸಿಂಹಕ್ಕಿಂತ ಸುಮಾರು 4 ಪಟ್ಟು ಜಾಸ್ತಿ ತೂಕವಿರುತ್ತೆ. ಅದೇ ರೀತಿ ಇವುಗಳ ಕೊಂಬುಗಳ ಬಗ್ಗೆ ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಇವುಗಳ ಕೊಂಬುಗಳು ಎಷ್ಟು ಸ್ಟ್ರಾಂಗ್ ಆಗಿರುತ್ತವೆ ಅಂದ್ರೆ ಅವುಗಳಿಂದ ಈ ಸಿಂಹವನ್ನು ಕೂಡ ಈ ರೀತಿ ಗಾಳಿಯಲ್ಲಿ ಎತ್ತಿ ಎಸೆಯಬಲ್ಲದು. ಅಷ್ಟೇ ಅಲ್ಲ, ಈ ಸಿಂಹಗಳು ಎಷ್ಟೋ ಆಸೆಯಿಂದ ಈ ಎಮ್ಮೆಯನ್ನ ತಿನ್ನಬೇಕು ಎಂದು ಬಂದು ಅವುಗಳ ಪ್ರಾಣಗಳನ್ನ ಕಳೆದುಕೊಂಡಿರುವ ಸಂದರ್ಭಗಳು ಕೂಡ ಬಹಳಷ್ಟಿವೆ. ಈ ಕಾಡು ಎಮ್ಮೆಗಳಲ್ಲಿ ಒಂದು ಯುನಿಟಿ ಇರುತ್ತೆ. ಅವುಗಳ ಗುಂಪಲ್ಲಿ ಯಾವುದಾದ್ರೂ ಎಮ್ಮೆಯನ್ನ ಸಿಂಹಗಳು ಅಥವಾ ಯಾವುದಾದ್ರೂ ಇತರ ಜಂತುಗಳು ಸಾಯಿಸಲು ಪ್ರಯತ್ನಿಸಿದ್ರೆ ಉಳಿದ ಎಮ್ಮೆಗಳೆಲ್ಲ ಬಂದು ಆ ಪ್ರಾಣಿಯನ್ನ ಈ ರೀತಿ ಸಾಯಿಸಿ ಬಿಡುತ್ತವೆ. ಗೊರಿಲ್ಲಾ. ಮಾಮೂಲಿಯಾಗಿ ಈ ಸಿಂಹಗಳು ಯಾವುದನ್ನಾದ್ರೂ ಬೇಟೆಯಾಡಿದ್ವು ಅಂದ್ರೆ ಮೊದಲು ಅವುಗಳ ಕುತ್ತಿಗೆಯ ಭಾಗವನ್ನ ಹಿಡಿದುಕೊಂಡು ಬಿಡುತ್ತವೆ. ಆಗಲೇ ಆ ಪ್ರಾಣಿಗಳಿಗೆ ಒದ್ದಾಡಲು ಆಗದೆ ಅದರ ಪ್ರಾಣಗಳನ್ನ ಕಳೆದುಕೊಳ್ಳುತ್ತೆ. ಆದ್ರೆ ಈ ಟಾಪಿಕ್ ನಲ್ಲಿ ಗೊರಿಲ್ಲಾ ವಿಷಯಕ್ಕೆ ಬಂದ್ರೆ ಗೊರಿಲ್ಲಾ ತೂಕ ಕೂಡ ಸರಿಸುಮಾರು ಸಿಂಹದ ತೂಕದಷ್ಟೇ ಇರುತ್ತೆ. ಅದೇ ರೀತಿ ಬೇರೆ ಜಂತುಗಳ ಜೊತೆ ಈ ಗೊರಿಲ್ಲಾವನ್ನ ಹೋಲಿಸಿದ್ರೆ ಈ ಸಿಂಹಕ್ಕೆ ಯಾವುದಾದ್ರೂ ಜಂತು ಸಿಕ್ಕರೆ ಅದರಿಂದ ತಪ್ಪಿಸಿಕೊಳ್ಳುವುದು ತುಂಬಾ ಕಷ್ಟವಾಗುತ್ತೆ. ಆದ್ರೆ ಈ ಗೊರಿಲ್ಲಾಗಳಿಗೆ ಇಂಟೆಲಿಜೆನ್ಸ್ ಜೊತೆಗೆ ಅದರ ಪಂಚ್ ಕೂಡ ತುಂಬಾ ಪವರ್ಫುಲ್ ಆಗಿರುತ್ತೆ.
ಮಾಡಿಬಿಡುತ್ತೆ. ಒಂದು ವೇಳೆ ಈ ಸಿಂಹ ಈ ಗೊರಿಲ್ಲಾವನ್ನ ಹಿಡಿದುಕೊಂಡ್ರು ಕೂಡ ಆ ಗೊರಿಲ್ಲಾ ಪಂಚ್ಗೆ ಅದು ತುಂಬಾ ಈಸಿಯಾಗಿ ಸೋಲನ್ನ ಅನುಭವಿಸಬೇಕಾಗುತ್ತೆ. ಆದ್ರೆ ಸಿಂಹಗಳು ಈ ಗೊರಿಲ್ಲಾಗಳ ಮೇಲೆ ಅಟ್ಯಾಕ್ ಮಾಡುವುದು ತುಂಬಾ ರೇರ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಗೊರಿಲ್ಲಾಗಳು ಹೆಚ್ಚಾಗಿ ದಟ್ಟವಾದ ಕಾಡುಗಳಲ್ಲಿ ಮತ್ತು ಆಫ್ರಿಕಾದ ಪರ್ವತ ಪ್ರಾಂತ್ಯಗಳಲ್ಲಿ ಕಂಡು ಬರುತ್ತವೆ. ಅದೇ ಸಿಂಹಗಳಾದ್ರೆ ಸುವರ್ಣ ಮತ್ತು ಗ್ರಾಸ್ ಲ್ಯಾಂಡ್ ಗಳಲ್ಲಿ ಮತ್ತು ಇಂತಹ ಕಾಡುಗಳಲ್ಲಿ ಬದುಕುತ್ತವೆ. ಅದಕ್ಕಾಗಿಯೇ ಈ ಎರಡೂ ಪ್ರಾಣಿಗಳು ಜಗಳವಾಡುವುದು ತುಂಬಾ ಅಂದ್ರೆ ತುಂಬಾ ರೇರ್. ಎಲಿಫೆಂಟ್ಸ್, ಆನೆ ಎಷ್ಟು ಸ್ಟ್ರಾಂಗ್ ಆಗಿರುವ ಆನಿಮಲ್ ಅಂದ್ರೆ ಇದು ದೊಡ್ಡ ದೊಡ್ಡ ಮರಗಳನ್ನು ಕೂಡ ಬೇರುಗಳ ಸಮೇತ ಕಿತ್ತು ಎಸೆಯಬಲ್ಲದು. ಇವುಗಳ ಕಾಲುಗಳು ಕೂಡ ತುಂಬಾ ಬಲವಾಗಿರುತ್ತವೆ. ಅಂದ್ರೆ ಇದರ ಕಾಲುಗಳ ಕೆಳಗೆ ಯಾವುದಾದ್ರೂ ಜಂತು ಬಿದ್ರೆ ಅದು ಬದುಕುವುದು ಅಸಾಧ್ಯ. ಮಾಮೂಲಿಯಾಗಿ ಕಾಡುಗಳಲ್ಲಿ ಈ ಆನೆಗಳ ಜೊತೆ ಜಾಸ್ತಿಯಾಗಿ ಜಗಳವಾಡುವುದು ಹಿಪ್ಪೋಸ್, ರೈನೋಸ್ ಮತ್ತು ಮುಖ್ಯವಾಗಿ ಈ ಕಾಡು ಎಮ್ಮೆಗಳು. ಈ ಪ್ರಾಣಿಗಳೇ ಆನೆಗಳ ಜೊತೆ ಜಾಸ್ತಿಯಾಗಿ ಜಗಳವಾಡುತ್ತವೆ. ಆದ್ರೆ ಆನೆಗಳು ಮಾತ್ರ ಈ ಸಿಂಹಗಳ ತಂಟೆಗೆ ಹೋಗಲ್ಲ. ಅವುಗಳಿಗೆ ಪ್ರಾಣಹಾನಿ ಇದೆ ಅಂದಾಗ ಮಾತ್ರವೇ ಅವು ಈ ಸಿಂಹಗಳ ಮೇಲೆ ಎದುರು ದಾಳಿ ಮಾಡಿಬಿಡುತ್ತವೆ. ಈ ಆನೆ ಆಲ್ಮೋಸ್ಟ್ ಇದರ ಗಂಭೀರವಾದ ಧ್ವನಿಯಿಂದಲೇ ಇವು ಅದರ ಹತ್ರ ಬರದ ಹಾಗೆ ಮಾಡಿಬಿಡುತ್ತೆ. ಅದೇ ರೀತಿ ಈ ಆನೆಗಳನ್ನ ಯಾವ ಜಂತುವು ಕೂಡ ಅದರ ಎದುರಿಗೆ ನಿಂತು ದಾಳಿ ಮಾಡಲ್ಲ, ಅದರ ಹಿಂದೆ ಬಂದು ದಾಳಿ ಮಾಡುತ್ತೆ. ಒಂದು ವೇಳೆ ಮುಂದಿನಿಂದ ದಾಳಿ ಮಾಡಿದ್ರೆ ಅದರ ಬಲವಾದ ಸೊಂಡಿಲು ಮತ್ತು ದಂತಗಳ ಸಹಾಯದಿಂದ ಅವುಗಳನ್ನ ತುಂಬಾ ಸುಲಭವಾಗಿ ಗಾಯಪಡಿಸುತ್ತೆ. ಜೀಬ್ರಾ ಜೊತೆ ಸಿಂಹದ ಜಗಳ ಅಂದ್ರೆ ಕಾಮಿಡಿ ಅನಿಸ್ತಿರ್ಬೋದು. ಯಾಕೆಂದ್ರೆ ಈ ಬಲವಾದ ಕ್ರೂರ ಮೃಗದ ಜೊತೆ ಈ ಜೀಬ್ರಾ ಜಗಳವಾಡುವುದು ಇಂಪಾಸಿಬಲ್ ಅಂತ ನಮ್ಗನ್ಸುತ್ತೆ. ಆದ್ರೆ ಈ ಸಾಧು ಜಂತುಗಳಿಗೂ ಕೂಡ ಕೆಲವು ಪವರ್ಸ್ ಇರುತ್ತವೆ. ಅವುಗಳ ಮೂಲಕವೇ ಇಷ್ಟು ಬಲವಾಗಿರುವ ಸಿಂಹ ಅವುಗಳ ಮೇಲೆ ಅಟ್ಯಾಕ್ ಮಾಡಿದ್ರೂ ಕೂಡ ಅವುಗಳಿಂದ ತಪ್ಪಿಸಿಕೊಂಡು ಈ ಕಾಡುಗಳಲ್ಲಿ ಬದುಕುತ್ತಿವೆ. ಈ ಜೀಬ್ರಾ ಪ್ರಾಣಿಗಳಿಗಿರುವ ಆ ಸೂಪರ್ ಪವರ್ ಏನು ಅಂದ್ರೆ ಅವುಗಳ ಕಾಲುಗಳೇ. ಚಿಕ್ಕದಾಗಿರುವ ಅವುಗಳ ಕಾಲುಗಳನ್ನ ನೋಡಿ ಅದೇನ್ ಮಾಡುತ್ತೆ ಅಂತ ಅನ್ಕೋಬಹುದು. ಆದ್ರೆ ಅದರ ಕಾಲುಗಳಿಂದ ಒಂದು ಸಲ ಅದರ ಶತ್ರುಗಳನ್ನ ಒದ್ದು ಬಿಟ್ರೆ ಅದು ಬದುಕುಳಿಯುವ ಚಾನ್ಸ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಅಷ್ಟು ಜೋರಾಗಿ ಒದೆಯುತ್ತೆ. ಇಲ್ಲಿ ಈ ಸಿಂಹದ ಪರಿಸ್ಥಿತಿ ಕೂಡ ಹಾಗೆ ಇದೆ. ಈ ಸಿಂಹಕ್ಕೆ ಜೀಬ್ರಾ ಅದರ ಕಾಲುಗಳಿಂದ ಒಂದೇ ಒಂದು ಪಂಚ್ ಕೊಟ್ಟ ತಕ್ಷಣ ಆ ಸಿಂಹ ಸೈಲೆಂಟ್ ಆಗಿ ಹೇಗೆ ಕುಳಿತುಕೊಂಡಿದೆ ಎಂಬುದನ್ನ ನೀವೇ ಒಂದ್ಸಲ ನೋಡಿ. ಟೈಗರ್, ಹುಲಿ ಮತ್ತು ಸಿಂಹ ಇವೆರಡೂ ಕೂಡ ಕಾಡಿನಲ್ಲೇ ತುಂಬಾ ಬಲವಾದ ಕ್ರೂರ ಪ್ರಾಣಿಗಳು. ಇಂತಹ ಬಲವಾದ ಪ್ರಾಣಿಗಳ ಜೊತೆ ಹೋರಾಡುವಾಗ ಈ ಸಿಂಹವು ಕೂಡ ಒಂದು ಸಲ ಯೋಚನೆ ಮಾಡುತ್ತೆ. ಯಾಕೆಂದ್ರೆ ಈ ಎರಡೂ ಪ್ರಾಣಿಗಳ ಪಂಜಾ ಬಲವಾಗಿರ್ಲಿ, ಸ್ಟ್ರೆಂತ್ ಆಗಿರ್ಲಿ ಆಲ್ಮೋಸ್ಟ್ ಸೇಮ್ ಇರುತ್ತವೆ. ಅದಕ್ಕಾಗಿಯೇ ಒಂದೊಂದು ಸಲ ಈ ಸಿಂಹಗಳ ಕೈಯಲ್ಲಿ ಈ ಹುಲಿಗಳು ಸೋತು ಹೋದ್ರೂ ಕೂಡ ಇನ್ನೂ ಕೆಲವು ಬಾರಿ ಆ ಸಿಂಹಗಳನ್ನೇ ಸೋಲಿಸಿ ಗೆಲ್ಲುತ್ತವೆ. ಈ ರೀತಿ ನಡೆದಿರುವ ಘಟನೆಗಳು ಕೂಡ ಬಹಳಷ್ಟಿವೆ. ಗ್ರಿಜ್ಲಿ ಬಿಯರ್, ಸಿಂಹಕ್ಕಿಂತ ಈ ಗ್ರಿಜ್ಲಿ ಬಿಯರ್ ದೊಡ್ಡದು ಅಂತಾನೆ ಹೇಳ್ಬೋದು. ಆದ್ರೆ ಈ ಸಿಂಹದ ಮಸಲ್ಸ್ ತುಂಬಾ ಸ್ಟ್ರಾಂಗ್ ಆಗಿರುತ್ತವೆ. ಈ ಕರಡಿಯ ಪಂಜಾ ಸಿಂಹದ ಪಂಜಾ ಬಲಕ್ಕಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಅಂಡ್ ಇವುಗಳ ಜಾ ಪವರ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತವೆ. ಒಂದು ವೇಳೆ ಈ ಸಿಂಹ ಕರಡಿಯ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಅದರ ಮುಂದೆ ಬಂದ್ರೆ ಆಗ ನಡೆಯುವ ಹೋರಾಟವು ಕೂಡ ತುಂಬಾ ಭಯಂಕರವಾಗಿರುತ್ತೆ. ಮಾಮೂಲಿಯಾಗಿ ಈ ಸಿಂಹಗಳಿಂದ ಈ ಕರಡಿಗಳು ತಪ್ಪಿಸಿಕೊಂಡು ಅಲ್ಲಿಂದ ಓಡಿ ಹೋಗೋಕೆ ಪ್ರಯತ್ನಿಸುತ್ತವೆ. ಆದ್ರೆ ಆ ಜಗಳದಲ್ಲಿ ಸತ್ತು ಹೋಗುವ ಚಾನ್ಸೇ ಜಾಸ್ತಿ ಇದೆ ಅಂತ ಗೊತ್ತಾದ್ರೆ ಅದರ ಪವರ್ಫುಲ್ ಪಂಜಾ ಬಲದಿಂದ ಹೊಡೆದು ತಪ್ಪಿಸಿಕೊಂಡು ಬಿಡುತ್ತೆ. ಕ್ರೊಕೊಡೈಲ್, ಈ ರೆಪ್ಟೈಲ್ಸ್ ಹೊರಗಡೆ ಇದ್ರೆ ಇಂತಹ ಕ್ರೂರ ಮೃಗಗಳಿಗೆ ತುಂಬಾ ಈಸಿಯಾಗಿ ಬಲಿಯಾಗಿ ಬಿಡುತ್ತವೆ. ಆದ್ರೆ ಅದೇ ಮೊಸಳೆ ನೀರಿನಲ್ಲಿ ಇದ್ರೆ ಅದರ ಪವರ್ 10 ಪಟ್ಟು ಜಾಸ್ತಿ ಆಗುತ್ತೆ. ಅದಕ್ಕಾಗಿಯೇ ಈ ಮೊಸಳೆಗಳು ಈ ಕ್ರೂರ ಪ್ರಾಣಿಗಳು ನೀರಿನೊಳಗಡೆ ಬಂದ್ರೆ ಅವುಗಳ ಮೇಲೆ ತುಂಬಾ ದಾರುಣವಾಗಿ ಅಟ್ಯಾಕ್ ಮಾಡಿ ಅವುಗಳನ್ನ ಸಾಯಿಸಿ ತಿಂದು ಬಿಡುತ್ತವೆ. ಈ ಮೊಸಳೆಗಳು ಹೊರಗಡೆ ಇದ್ದಾಗ ಜಾಗ್ವಾರ್ ಆಗಿರ್ಲಿ ಅಥವಾ ಸಿಂಹಗಳಾಗಿರ್ಲಿ ಅವುಗಳನ್ನ ತುಂಬಾ ಈಸಿಯಾಗಿ ಸಾಯಿಸಿ ಬಿಡುತ್ತವೆ. ಅಂಡ್ ಕೆಲವೊಂದು ಬಾರಿ ಈ ಜಾಗ್ವಾರ್ ಪ್ರಾಣಿಗಳು ಮೊಸಳೆಗಳು ನೀರಿನಲ್ಲಿ ಇದ್ರೂ ಕೂಡ ಅವುಗಳನ್ನ ಇಷ್ಟು ಈಸಿಯಾಗಿ ಸಾಯಿಸಿ ಹೊರಗಡೆ ತಂದು ತಿಂದು ಬಿಡುತ್ತೆ. ಆದ್ರೆ ಈ ರೀತಿ ಮಾಡೋಕೆ ಈ ಸಿಂಹಗಳು ಧೈರ್ಯ ಮಾಡಲ್ಲ. ಈ ಸಿಂಹಗಳು ನೀರು ಕುಡಿಯೋಕೆಂದು ಅಥವಾ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗೋಕೆ ಈ ನೀರಿನೊಳಗೆ ಬಂದಾಗ ನೀರಿನಲ್ಲಿರುವ ಈ ಮೊಸಳೆಗಳು ಅವುಗಳ ವಿಶ್ವರೂಪವನ್ನು ತೋರಿಸಿ ಸಿಂಹಗಳಿಗೆ ಅವುಗಳ ಪ್ರಾಣಗಳ ಮೇಲೆ ಭಯ ಹುಟ್ಟಿಸುತ್ತವೆ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗೋಕೆ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನ ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್, ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ಕ್ರೆಸ್ಟೆಡ್ ಪೋರ್ಕ್ಯುಪೈನ್, ಈಗ ಈ ಲಿಸ್ಟ್ ನಲ್ಲಿ ಒಂದು ರೋಡೆಂಟ್ ಕೂಡ ಎಂಟ್ರಿ ಕೊಡಲಿದೆ. ಈ ರೋಡೆಂಟ್ ಸಿಂಹವನ್ನ ಎದುರಿಸುತ್ತಾ ಎಂಬ ಡೌಟ್ ಕೂಡ ನಿಮಗೆ ಬಂದಿರಬಹುದು. ಸೊ ಒಂದು ಸಲ ನೀವು ಇದರ ಆಕಾರವನ್ನ ಚೆನ್ನಾಗಿ ಗಮನಿಸಿ. ಸೊ ಈಗ ನೀವೇ ಹೇಳಿ, ಇದು ಸಿಂಹವನ್ನ ಎದುರಿಸಬಲ್ಲದಾ ಇಲ್ವಾ ಅಂತ. ಇದಕ್ಕಿರುವ ಶಾರ್ಪ್ ಸ್ಪೈಕ್ಸ್ ಗಳಿಂದ ಸಿಂಹವನ್ನಷ್ಟೇ ಅಲ್ಲ, ಅದು ಯಾವ ಜಂತುವೇ ಆಗಿರ್ಲಿ ಅದನ್ನ ಈಸಿಯಾಗಿ ಎದುರಿಸುತ್ತೆ. ಕೊನೆಗೆ ಮನುಷ್ಯರಿಗೂ ಕೂಡ ಇದು ನರಕ ತೋರಿಸುತ್ತೆ. ಇದರ ಮುಳ್ಳುಗಳು ಸರಿಸುಮಾರು 14 ಇಂಚುಗಳವರೆಗೆ ಉದ್ದ ಬೆಳೆಯಬಲ್ಲವು. ಈ ರೋಡೆಂಟ್ ಅನ್ನ
ಯಾವುದಾದ್ರೂ ಜಂತು ಬೇಟೆಯಾಡಲು ಬಂದಾಗ ಇದು ಈ ಮುಳ್ಳುಗಳನ್ನ ಒಂದು ಶೀಲ್ಡ್ ತರ ಬಳಸಿಕೊಳ್ಳುತ್ತೆ. ಒಂದು ವೇಳೆ ಯಾವುದಾದ್ರೂ ಪ್ರಾಣಿಯಿಂದ ಇದಕ್ಕೆ ಅಪಾಯ ಉಂಟಾಗುತ್ತೆ ಅಂತ ಅನ್ಸಿದ್ರೆ ತಕ್ಷಣವೇ ಅದು ಅದರ ಮುಳ್ಳುಗಳನ್ನ ಆ ಜಂತುವಿನ ಶರೀರಕ್ಕೆ ಚುಚ್ಚಿ ಬಿಡುತ್ತೆ. ಇದರ ಮುಳ್ಳುಗಳು ಶರೀರಕ್ಕೆ ಚುಚ್ಚಿಕೊಂಡ್ರೆ ಅವುಗಳನ್ನ ತೆಗೆಯುವಾಗ ನರಕ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೊಂದು ಭಯಂಕರವಾದ ನೋವು ಬರುತ್ತೆ. ಒಂದೊಂದು ಸಲ ಈ ಸಿಂಹಗಳಿಗೆ ಆಹಾರ ಸಿಗದೆ ತುಂಬಾ ಹಸಿವಿನಿಂದ ಇದ್ದಾಗ ಈ ರೋಡೆಂಟ್ ಗಳ ಮೇಲೆ ಕೂಡ ಅಟ್ಯಾಕ್ ಮಾಡಿ ಕೆಲವು ಗಾಯಗಳ ಪಾಲಾದ್ರೆ ಇನ್ನು ಕೆಲವು ಸತ್ತು ಹೋಗಿರುವ ಘಟನೆಗಳು ಕೂಡ ಬಹಳಷ್ಟಿವೆ. ಇದರ ಬಲ ಧೈರ್ಯ ಎಲ್ಲವೂ ಕೂಡ ಇದಕ್ಕಿರುವ ಮುಳ್ಳುಗಳೇ. ಹ್ಯೂಮನ್ಸ್ ಯಾವುದೇ ರೀತಿಯ ಆಯುಧವಿಲ್ಲದೆ ಮನುಷ್ಯ ಸಿಂಹವನ್ನ ಸಾಯಿಸ್ತಾನೋ ಇಲ್ವೋ ಎಂಬುದನ್ನ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಆಯುಧ ಇದ್ರೆ ಮನುಷ್ಯ ಖಂಡಿತ ಈ ಸಿಂಹವನ್ನ ಸಾಯಿಸಬಲ್ಲ. ಆದ್ರೆ ಯಾವುದೇ ರೀತಿಯ ಆಯುಧವಿಲ್ಲದೆ ಸಾವಿನ ಅಂಚಿನವರೆಗೆ ಹೋಗಿ ಪ್ರಾಣಗಳಿಂದ ಬದುಕುಳಿದಿರುವವರು ಕೂಡ ಬಹಳಷ್ಟು ಜನರಿದ್ದಾರೆ. ಮುಖ್ಯವಾಗಿ ಈ ವೈಲ್ಡ್ ಫೋಟೋಗ್ರಾಫರ್ಸ್. ಇವರ ಕೆಲಸ ಈ ಕಾಡುಗಳಲ್ಲಿ ತಿರುಗುವ ಪ್ರಾಣಿಗಳನ್ನ ಎಕ್ಸ್ಟ್ರಾರ್ಡಿನರಿಯಾಗಿ ಶೂಟ್ ಮಾಡುವುದೇ. ಅಂತದ್ದು ಒಂದೊಂದು ಸಲ ಈ ಸಿಂಹಗಳು ಸಡನ್ ಆಗಿ ಎಂಟ್ರಿ ಕೊಟ್ಟಾಗ ಮಾತ್ರ ಅವರಿಗೆ ಇವುಗಳಿಂದ ಕಾಪಾಡಿಕೊಳ್ಳೋಕೆ ತುಂಬಾ ಕಷ್ಟವಾಗುತ್ತೆ. ಇನ್ನು ಕೆಲವು ಜನರಾದ್ರೆ ಕುಡಿದ ಮತ್ತಿನಲ್ಲಿ ಇವುಗಳ ಹತ್ರ ಹೋಗಿ ಅವುಗಳಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಬಂದಿರುವವರು ಕೂಡ ಬಹಳಷ್ಟು ಜನರಿದ್ದಾರೆ. ಇವುಗಳನ್ನ ಎದುರಿಸೋಕೆ ನಮ್ಮ ಕೈಯಲ್ಲಿ ಕನಿಷ್ಠ ಪಕ್ಷ ಒಂದು ಕಟ್ಟಿಗೆ ಇದ್ರೂ ಕೂಡ ಅವುಗಳನ್ನ ನಮ್ಮ ಹತ್ರ ಬರದ ಹಾಗೆ ಮಾಡಬಹುದು. ಆದ್ರೆ ಯಾವುದೇ ರೀತಿಯ ಆಯುಧ ಇಲ್ಲದೆ ಅವುಗಳ ಮುಂದೆ ಹೋದ್ವಿ ಅಂದ್ರೆ ಅಷ್ಟೇ. ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ. ಈ ವಿಡಿಯೋ ನಿಮಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟೋ ಇಷ್ಟೋ ಸಹಾಯವಾಗಿದೆ ಎಂದು ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್.